ರಾಜನಾಗಿ, ಕವಿಯಾಗಿ, ಸಂತನಾಗಿ, ಕೊನೆಗೆ ದಾಸರಲ್ಲೇ ಶ್ರೇಷ್ಠರಾದ ಕನಕದಾಸರ ಬಗ್ಗೆ ನಿಮಗೆಷ್ಟು ಗೊತ್ತು? ಬನ್ನಿ ತಿಳಿಯೋಣ. ಹಾವೇರಿಯ ಒಂದು ಪುಟ್ಟ ಗ್ರಾಮವಾದ ಬಾಡ ಸುಮಾರು 4,000 ಜನಸಂಖ್ಯೆಯನ್ನು ಹೊಂದಿದೆ. ಈಗ ಕರ್ನಾಟಕದ ಇತಿಹಾಸಕ್ಕೆ ನಿಕಟವಾದ ಇತಿಹಾಸದ ಕೊಂಡಿಯನ್ನು ಹೊಂದಿರುವ ಪ್ರಮುಖ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಅದು ಇಲ್ಲದಿದ್ದರೆ ಇದು ಅಜ್ಞಾತ ಬಾಡ ಮುಖ್ಯವಾಗಿ 16ನೇ ಶತಮಾನದ ಸಂತ ಕವಿಯಾಗಿ ಪರಿವರ್ತಿತವಾದ ಕನಕದಾಸರ ಕಾರಣದಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಬಾಡದಲ್ಲಿ ಜನಿಸಿದ ಕನಕದಾಸರು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ 78 ಹಳ್ಳಿಗಳನ್ನು ಆಳಿದ್ದರು. ಯುದ್ಧಗಳು, ರಕ್ತಪಾತಗಳು ಅವರನ್ನು ಪರಿವರ್ತಿಸಿದವು. ರಾಜರ ಜೀವನವನ್ನು ತ್ಯಜಿಸಲು ಮತ್ತು ಹತ್ತಿರದ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಎಂಬ ಸಣ್ಣ ಹಳ್ಳಿಗೆ ಸ್ಥಳಾಂತರಗೊಂಡು ಅವರ ಕೊನೆಯ ಕ್ಷಣಗಳನ್ನು ಕಾಗಿನೆಲೆಯಲ್ಲಿ ಕಳೆದರು. ರಾಜ್ಯ ಸರ್ಕಾರವು 2006ರಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರವನ್ನು ನಿಯೋಜಿಸುವವರೆಗೂ ಬಾಡದಲ್ಲಿ ಸಮಾಧಿಯಾಗಿರುವ ಇತಿಹಾಸದ ಬಗ್ಗೆ ವಿಶ್ವಕ್ಕೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಕನಕದಾಸರ ಜನ್ಮಸ್ಥಳವಾದ ಬಾಡ ಗ್ರಾಮವು ಇತ್ತೀಚೆಗೆ ಹೆಸರುವಾಸಿಯಾಗುತ್ತಿದೆ. ಸ್ಥಳೀಯ ನಿವಾಸಿ ಗುರುಶಾಂತಮ್ಮ ಬಾಬುರಾವ್ ಹಂಡೆ ಅವರ ಕುಟುಂಬದವರು 1965ರಲ್ಲಿಯೇ ದೇವಾಲಯ ನಿರ್ಮಿಸಿ ದಿಬ್ಬದ ಮೇಲೆ ಸಂತನ ಕಲ್ಲಿನ ವಿಗ್ರಹವನ್ನು ಸ್ಥಾಪಿಸಿದ್ದರು. 2008ರಲ್ಲಿ ಅಂದಿನ ಜಲಸಂಪನ್ಮೂಲ ಸಚಿವರಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಈ ಪ್ರದೇಶವನ್ನು ಅಗೆಯಲು ನಿರ್ಧರಿಸಿದರು. ಈ ಪ್ರದೇಶದಲ್ಲಿ 50ಕ್ಕೂ ಹೆಚ್ಚು ಜನರ ಗುಂಪು ಅಗೆಯುವ ಮೂಲಕ 40 ಮೀಟರ್ ಉದ್ದ 30 ಮೀಟರ್ ಅಗಲದ ದಿಬ್ಬದ ಮೇಲೆ ಬೃಹತ್ ಮೂಲ ರಚನೆಯನ್ನು ಕಂಡುಹಿಡಿದಿದೆ. ಫೋರ್ಟಿಕೋ ಹಾಲ್, ದೊಡ್ಡ ಮೀಟಿಂಗ್ ಹಾಲ್, ರಾಯಲ್ ಬೆಡ್ ರೂಮ್, 2 ಮನೆ ಮತ್ತು ಇಟ್ಟಿಗೆ ಕಲ್ಲಿನಿಂದ ನಿರ್ಮಿಸಿರುವ ಇತರ ರಚನೆಗಳ ಅವಶೇಷಗಳನ್ನು ಕಂಡುಬಂದಿವೆ. ವಿಜಯನಗರ ಸಾಮ್ರಾಜ್ಯದ ಸೇರಿದ ಒಡೆದ ಜಾಡಿಗಳು, ಗಾಜಿನ ಬಳೆಗಳು, ತಾಮ್ರದ ನಾಣ್ಯಗಳು, ಮಣಿಗಳು, ಮಣ್ಣಿನ ಸಾಮಾನುಗಳು, ಬೆಳ್ಳಿಯ ನಾಣ್ಯಗಳು, ತತ್ರಾಣಿ ಹಾಗೂ ಪೂಜಾ ಸಾಮಗ್ರಿಗಳು ಕೂಡ ಪತ್ತೆಯಾಗಿವೆ. ಇತಿಹಾಸಕಾರರು ಅವುಗಳನ್ನು ಕನಕನಾಯಕನ ಆಳ್ವಿಕೆಯ ಅವಶೇಷಗಳೆಂದು ಗುರುತಿಸಿದ್ದಾರೆ. ಈ ತಂಡವು ಸ್ಥಳಕ್ಕೆ ಪಶ್ಚಿಮಕ್ಕೆ ಸುಮಾರು 100 ಮೀಟರ್ ದೂರದಿಂದ ರಂಗನಾಥ ಸ್ವಾಮಿಗೆ ಸಮರ್ಪಿತವಾದ ರಾಷ್ಟ್ರಕೂಟರ ಕಾಲದ ಪ್ರಾಚೀನ ಶಿಥಿಲಗೊಂಡ ದೇವಾಲಯವನ್ನು ಕಂಡುಹಿಡಿದಿವೆ. 40 ಅಡಿ ಆಳದ ಬಾವಿಯೂ ಕೂಡ ಕಂಡುಬಂದಿದೆ. ಪ್ರಾಚೀನ ಕನ್ನಡ ಶಾಸನಗಳೊಂದಿಗೆ ಹೆಚ್ಚಿನ ಸಂಖ್ಯೆಯ ಕಲ್ಲಿನ ಶಿಲ್ಪಗಳೂ ಸಹ ಕಂಡುಬಂದಿವೆ. ಬಾಡದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಬಂಕಾಪುರ ಅರಮನೆಗಾಗಿ ಆದಿಲ್ ಶಾಹಿ ಮತ್ತು ಬಹುಮನಿ ಸುಲ್ತಾನರೊಂದಿಗೆ ಯುದ್ಧಗಳಲ್ಲಿ ಈ ಎಲ್ಲ ರಚನೆಗಳು ನಾಶವಾದವು. ಭಾರತದ ಮಧ್ಯಕಾಲೀನ ಅವಧಿಯಲ್ಲಿ ಪುರಾತತ್ವಶಾಸ್ತ್ರದ ಸ್ಥಳವು ಅತಿದೊಡ್ಡ ವಸತಿ ಕಟ್ಟಡಗಳಲ್ಲಿ ಒಂದನ್ನು ಹೊಂದಿದೆ ಎಂದು ಇತಿಹಾಸಕಾರರು ತೀರ್ಮಾನಿಸಿದ್ದಾರೆ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಅಧಿಕಾರಿ ಡಾಕ್ಟರ್ MS ಜಮಾದಾರ್ ಬೊಮ್ಮಾಯಿ ಅವರೊಂದಿಗೆ ಚರ್ಚಿಸಿ ವಿಜಯನಗರ ಮಾದರಿಯ ಕೋಟೆಯನ್ನು ಆಧರಿಸುವ ರಚನೆಯನ್ನು ಮರುಸೃಷ್ಟಿಸಲು ನಿರ್ಧರಿಸಿದರು. ಇದನ್ನು KDA ಆಯುಕ್ತರಾದ ಹೊರಪೇಟಿ ಮಲೇಶಪ್ಪ ಅವರು ನೆನಪಿಸಿಕೊಳ್ಳುತ್ತಾರೆ. ಕನಕದಾಸರ ಜೀವನ ಮತ್ತು ತತ್ವಶಾಸ್ತ್ರವನ್ನು ಚಿತ್ರಿಸಲು ಅರಮನೆಯನ್ನು ಆಕರ್ಷಣೀಯ ಕೇಂದ್ರವನ್ನಾಗಿ ಪರಿವರ್ತಿಸಲು
4 ಎಕರೆ ಪ್ರದೇಶದಲ್ಲಿ ಮರುಸೃಷ್ಟಿಸಲಾದ ಕೋಟೆಯು 20 ಪ್ರವೇಶ ದ್ವಾರಗಳು, 84 ಕಿಟಕಿಗಳು, ಖಾಸಗಿ ದರ್ಬಾರ್ ಹಾಲ್, ಉದ್ಯಾನ, ಕಾರಂಜಿ ಜೊತೆಗೆ ಸ್ಮಾರಕ ಸಭಾಂಗಣವನ್ನು ಹೊಂದಿದೆ. ಪ್ರವೇಶ ದ್ವಾರದ ಹೊರಭಾಗದಲ್ಲಿ ಕುದುರೆಯ ಮೇಲೆ ಕುಳಿತ ಯೋಧನಂತೆ ಕಾಣುವ ಕನಕದಾಸರ ಎತ್ತರದ ಗಾತ್ರದ ಪ್ರತಿಮೆಯು ಸಂದರ್ಶಕರ ಗಮನವನ್ನು ಸೆಳೆಯುತ್ತದೆ. ಕನಕದಾಸರ ಮತ್ತೊಂದು ಪ್ರತಿಮೆ ಅವರು ಕುಳಿತಿರುವಾಗ ಸಂಯೋಜನೆಯನ್ನು ಬರೆಯುವುದನ್ನು ಚಿತ್ರಿಸುತ್ತದೆ. ಇದು ಸ್ಥಳದ ಆಧ್ಯಾತ್ಮಿಕ ಗಾಳಿಯನ್ನು ಸೇರುತ್ತದೆ. ಈ 2 ಪ್ರತಿಮೆಗಳು ಕನಕದಾಸರ ಜೀವನದಲ್ಲಿ ರಕ್ತಪಾತ ತಂದ ರೂಪಾಂತರವನ್ನು ಎತ್ತಿ ತೋರಿಸುತ್ತದೆ. 50 ಭಿತ್ತಿ ಚಿತ್ರಗಳು ಮತ್ತು ಉಬ್ಬು ಚಿತ್ರಗಳು ಪ್ರತಿಯೊಂದು ಐತಿಹಾಸಿಕ, ಸಾಹಿತ್ಯಿಕ, ತಾತ್ವಿಕ ಮತ್ತು ಸಾಂಸ್ಕೃತಿಕ ಮಹತ್ವಗಳನ್ನು ಹೊಂದಿದೆ. ಹೋಲೋಗ್ರಾಫಿಕ್ ಪ್ರೊಜೆಕ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ 100 ಆಸನಗಳ ಥಿಯೇಟರ್ ಅನ್ನು 1.75 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಕನಕ ಧ್ಯಾನ ಮಂದಿರ, ಕನಕ ಕಲಾಭವನ, ಆಂಥಿಯೋ ಥಿಯೇಟರ್ ಮತ್ತು ಪ್ರಯಾಣಿಕರಿಗಾಗಿ ವಸತಿ ಗೃಹಗಳನ್ನು ಇತರ ಸೌಕರ್ಯಗಳನ್ನು ಒಳಗೊಂಡಿದೆ. ಈ ಸೌಲಭ್ಯಗಳನ್ನು ಹೊಂದಿರುವ ರಾಜ್ಯ ಮತ್ತು ಭಾರತದಲ್ಲಿ 2ನೇ ಸ್ಥಾನ ಇದರದ್ದಾಗಿದೆ. .6 ಎಕರೆ ಭೂಮಿಯಲ್ಲಿ ಸಂಪೂರ್ಣ ರಚನೆಯನ್ನು ಜನವರಿ 6, 2013 ಉದ್ಘಾಟಿಸಲಾಯಿತು. ಕೋವಿಡ್ಗಿಂತ 1 ತಿಂಗಳು ಮೊದಲು ಬಾಡ ಗ್ರಾಮವು ಅಥವಾ ನಮ್ಮ ಈ ಕೋಟೆಯು 1 ಲಕ್ಷ ಸಂದರ್ಶಕರನ್ನು ಬರಮಾಡಿಕೊಂಡಿದೆ. KDA ಸಂಗೀತ ಕಾರಂಜಿ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ರಾಕ್ ಗಾರ್ಡನ್ ಮತ್ತು ಕನಕದಾಸರ ತತ್ವಶಾಸ್ತ್ರವನ್ನು ಅನುಸರಿಸುವ ಸಮಾನ ಮನಸ್ಕ ವ್ಯಕ್ತಿಗಳ ತಂಡವನ್ನು ನಿರ್ಮಿಸಲು ಯೋಜಿಸಿದೆ ಎಂದು ಮಲ್ಲೇಶಪ್ಪ ಅವರು ಹೇಳುತ್ತಾರೆ. ಕನಕದಾಸರ ಪ್ರಸ್ತುತ ಕಾಲಕ್ಕೆ ಪ್ರಸ್ತುತಪಡಿಸುವುದು ಬಾಡದ ಎಲ್ಲ ಉಪಕ್ರಮಗಳ ಮೂಲ ತತ್ವವಾಗಿದೆ. ಅವರನ್ನು ವಿಶೇಷವಾಗಿ ವಿದೇಶಗಳಲ್ಲಿ ಜನಪ್ರಿಯಗೊಳಿಸುವುದು ನಮ್ಮ ಗುರಿಯಾಗಿದೆ. ಪ್ರಸ್ತುತ ನಡೆಯುತ್ತಿರುವ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಬಾಡ ಕರ್ನಾಟಕದ ಪ್ರಮುಖ ಆಕರ್ಷಣೀಯ ಸ್ಥಾನವಾಗಲಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಭಾಗ 1ರಲ್ಲಿ ಕನಕದಾಸ ಅವರ ಅರಮನೆ ಬಗ್ಗೆ ತಿಳ್ಕೊಂಡ್ರಿ. ಕನಕದಾಸರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಪಾರ್ಟ್ 2 ನೋಡ್ಲೇಬೇಕು. ಅತಿ ಶೀಘ್ರದಲ್ಲಿ ಬರ್ತಾ ಇದೆ, ನೋಡಿ ಇನ್ಫಾರ್ಮೇಶನ್ ಅನ್ನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.